ಓಕೆ ಫೈನ್. ಇವಾಗ ನಾವು ಏನಿದು ಕಲೆಕ್ಷನ್ ಹೋಟೆಲ್ ಏನಿದೆ ಇದು ಮನಾಲಿ ಕಲೆಕ್ಷನ್ ಹೋಟೆಲಿಂದ ಹೊರಡ್ತಾ ಇದ್ದೀವಿ. ಹಿಮ ರೆಡಿಯಾಗಿದ್ದಾಳೆ. ಜಾಕೆಟ್ ಹಾಕೋ, ಚಳಿ ಇದೆ. ಇದು ಹಾಕೊಂಬಿಡು, ಹೆಲ್ಮೆಟ್ ಹಾಕೋ, ಜಾಕೆಟ್ ಹಾಕೋ. ಸೊ ಗಾಡಿ ಇಲ್ಲಿಂದ ತೆಗಿಯೋದೇ ಇರೋದು. ಬೇರೆ ಒಳ್ಳೇದು ಮಾಡಪ್ಪ, ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗದೆ ಕರ್ಕೊಂಬಂದಿದ್ಯಾ, ಅದೇ ರೀತಿ ಏನು ಪ್ರಾಬ್ಲಮ್ ಬಂದೆ ಕರ್ಕೊಂಡು ಹೋಗೋದವ್ರೆ ಅಷ್ಟೇ ಕೇಳ್ಕೊಳ್ಳೋದು. ಇದು ಒಂದು ಕುಡಿಯೋ ನೀರಲ್ಲ, ಎಮರ್ಜೆನ್ಸಿ ನೀರು. ಟೇಪ್ ತೆಗೆದುಬಿಡ್ತೀನಿ. ಓಕೆ, ಒಂದು ಕುಡಿಯೋ ನೀರು, ಒಂದು ನಾರ್ಮಲ್ ನೀರು, ಎಲ್ಲ ರೆಡಿಯಾಗಿದೆ. ಗಾಡೀಲಿ ಆಯಲ್ಲು ಇದೆ, ಎಲ್ಲ ಓಕೆ. ಬ್ರೇಕ್ ಎಲ್ಲ ಚೆಕ್ ಮಾಡಿದ್ರೆ ಒಂಚೂರು ಐಡ್ಲಿಂಗ್ ಏನೋ ಸ್ವಲ್ಪ ಇಶ್ಯೂ ಇತ್ತು, ಅದೊಂದು ಸರಿ ಮಾಡ್ಕೋಬೇಕು. ಇಮ್ಮ ಒಂಚೂರು ಇಟ್ಕೋ, ಇದು 5 ಅವರ್ ತೋರಿಸಿದೆ, 274 ಕಿಲೋಮೀಟ್ರು. ನಾವು 6:30ಗೆ ಬಿಡ್ತಾಯಿದ್ದೀವಿ. 6:30, ಹಾಂ ಕರೆಕ್ಟಾಗಿ 6 ಗಂಟೆ 33 ನಿಮಿಷ. ಇವಾಗ ಬಿಡೋದ್ರಿಂದ ನಾವು ಮೇ ಬಿ ಒಂದು 12:30 ತೋರಿಸ್ತಾಯಿದೆ. ಬಟ್ ಅರ್ಜೆಂಟ್ ಏನಿಲ್ಲ, ನಿಧಾನಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಓಕೆ ಬಾಯ್, ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹಿಡಿಂಬ ಟೆಂಪಲ್ಲು ನೆನ್ನೆ ಹೋಗಿ ಬಂದ್ವಿ ನಾವು. ಎಲ್ಲ ಚೆನ್ನಾಗಿತ್ತು, ವಾಸ್ ಗುಡ್, ನೈಸ್ ಎಕ್ಸ್ಪೀರಿಯನ್ಸ್. ಪರ್ಸು ಮೊಬೈಲಲ್ಲಿ ತೊಗೊಂಡಿದ್ಯಲ್ಲಮ್ಮ, ಹೊರಡೋಣ? ಓಕೆ, ಹ್ಯಾಪಿ ಜರ್ನಿ, ಸೇಫಾಗಿ ಹೋಗೋಣ. ಇಲ್ಲಿವರೆಗೂ ದೇವ್ರು ಕಾಪಾಡಿದ್ದಾರೆ, ಮುಂದಕ್ಕೂ ಹಾಗೆ. ಒಂದು ವೀಡಿಯೋ ರೀಲ್ ಮಾಡಿ ಸ್ಟೇಟಸ್ ಹಾಕ್ಬಿಡಪ್ಪ, ಗೊತ್ತಾಗ್ಬಿಡಲಿ ಎಲ್ಲರಿಗೂ. ಫೋನ್ ಮಾಡೋಕ್ಕೆ ಗೊತ್ತಾಗಿಲ್ಲ, ವಿಡಿಯೋ ಸ್ಟೇಟಸ್ ಮಾಡಿಬಿಟ್ಟು ಹಾಕ್ಬಿಡು ಅಂತ. ಹಿಡಿಂಬ ಟೆಂಪಲ್ ಎಲ್ಲ ಹೋಗಿದ್ವಿ, ಬಟ್ ಮೊಬೈಲ್ ಬ್ಯಾಟ್ರಿಲಿ ಹೋಯ್ತು, ಹಂಗಾಗಿ ಅದು ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಫೋಟೋಸ್ ನಿಮ್ಗೆ ಆ್ಯಡ್ ಮಾಡ್ತೀನಿ. ಈ ರೋಡಲ್ಲಿ ಹಿಡಿಯೋದೇ ಆಗ್ತದೆ ಗುರು, ದೊಡ್ಡ ತಲೆನೋವು. ಹೆಂಗಿದೆ ಗೊತ್ತಾ ರೋಡ್ ಇದು, ಯಪ್ಪ. ಬೆಳಗ್ಗೆನೇ ಟ್ರಾಫಿಕಾ? ನೋಡಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡ್ತಾ ಇರೋದ್ರಿಂದ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇದೆ. ಇಲ್ಲ ಅಂದರೆ ಇಲ್ಲಿ ಯಪ್ಪ ಎಲ್ಲ ಚಿಕ್ಕ ರೋಡಲ್ವಾ, ಹಂಗಾಗಿ ಬರೀ ಆಲ್ಟೋಗಳು ಇವೇ ಸಿಗ್ತವೆ. ಕೇರ್ಫುಲ್ಲಾಗಿ ಇಳಿಸ್ಬೇಕು. ಸಿಮೆಂಟ್ ರೋಡ್ ಇದೆ, ಒಂಥರ ಟೇಲ್ಸ್ ಸ್ಮೂತಾಗಿಬಿಟ್ಟಿದೆ. ಇಲ್ಲೆಲ್ಲ ತಾರ್ ನಿಲ್ಲಲ್ಲ, ಸ್ನೋಗೆ ಮಳೆಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ವಿಂಟರಲ್ಲೆಲ್ಲ. ಮತ್ತು ಶಾರ್ಟ್ ಕಟ್ ತೊಗೊಳಕ್ಕಾಗಲ್ಲ, ಲಗೇಜ್ ಜಾಸ್ತಿ, ಸ್ವಲ್ಪ ಲಾಂಗ್ ಕಟ್ಟೆ ತೊಗೋಬೇಕು.
ಹಿಮ ನೆನ್ನೆ ಆಟೋದು 250 ಹೋಗೋಕ್ಕೆ 200 ರೂಪಾಯಿ ಬರೋಕ್ಕೆ, ಅದೊಂದು 500 ರೂಪಾಯಿ ಹಾಕ್ಬಿಡು ಆಟೋದು. ಇಂಟ್ರ್ಕಮ್ ಆನ್ ಮಾಡ್ಕೊ. ಸೇಫಾಗಿ ಕರ್ಕೊಂಡು ಹೋಗಪ್ಪ ದೇವ್ರೆ. ಹೈವೇ ಟಚ್ ಆಗಿಬಿಟ್ವಿ ಇವತ್ತು ಬೆಳಗ್ಗೆ ಬಿಟ್ಟಿದ್ದಕ್ಕೆ. ಬೇರೆ ಟೈಮಲ್ಲಿ ಆದರೆ 1 ಅವರ್ ಹೈವೇ ಟಚ್ ಹಾಕೇನೆ, ಅಷ್ಟು ಟ್ರಾಫಿಕ್ಕು. ನಡ್ಕೊಂಡು ಹೋದ್ರೂ ಮನುಷ್ಯ ಹೋಗ್ಬಿಡ್ತಾನೆ, 4 ಸತಿ ತಿರ್ಗಾಡ್ಬಿಡ್ಬೋದು ಅಪ್ ಆ್ಯಂಡ್ ಡೌನ್. ಹಂಗೆ ಟ್ರಾಫಿಕ್ಕು ಪೀಕ್ ಅಲ್ವಾ, ಹಂಗಾಗಿ ಆಲ್ರೆಡಿ ನೋಡಿ ಇನ್ನೂ ಎಲ್ಲ ಸ್ಟಾರ್ಟ್ ಆಗಿದೆ. ಒಂದು 10 ಕಿಲೋಮೀಟ್ರ್ ಇಲ್ಲಿಂದ ಆಚೆಗೆ ಹೋಗ್ಬಿಟ್ರೆ ಆಮೇಲೆ ರೋಡ್ ಫ್ರೀ ಆಗುತ್ತೆ. ಇದು ಲಾಸ್ಟ್ ಟೈಮಲ್ಲಿ ಏನೋ ಫ್ಲಡ್ ಆದಾಗ ರೋಡ್ ಕಿತ್ತೋಗಿದ್ದಂತೆ, ಇನ್ನೂ ರೆಡಿ ಮಾಡಿದೆ ರೋಡ್ಗಳು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಹೊಳೆಗೆ. ಹಾಗಾಗಿ ಇದು ಒನ್ ಸೈಡ್, ನಾವು ಈಗೇನು ಹೋಗ್ತಿದ್ವಿ ಇದು ಒನ್ ಸೈಡು. ಈಗ ಒನ್ ಸೈಡ್ ರೋಡಲ್ಲೇ 2 ವೇ ಮಾಡಿದ್ದಾರೆ. ಇದೆಲ್ಲ ಆ್ಯಕ್ಚುಲಿ ಕೊಚ್ಕೊಂಡು ಹೋಗಿರೋದು ರೋಡ್ಗೆ ಫ್ಲಡ್ ಆದಾಗ. ಅದಕ್ಕೆ ಅವ್ರು ಏನೋ ತಲೆನೇ ಕೆಡಿಸ್ಕೊಂಡಿಲ್ಲ ಗೌರ್ಮೆಂಟ್, ಹಂಗೆ ಬಿಟ್ಬಿಟ್ಟವ್ರೆ. ಇದರಲ್ಲೇ 1 ವೇ ಮಾಡ್ತವ್ರೆ. ಮತ್ತು ಟ್ಯಾಕ್ಸಿ ಸ್ಟ್ಯಾಂಡ್ಗಳು ಹಿಂಗೆ ಪಾರ್ಕಿಂಗ್ ಅಂತೂ ಇಲ್ಲವೇ ಇಲ್ಲ. ಇಲ್ಲಿ ನೆನ್ನೆ ಅಂತೂ ನನಗೆ ಬಾಯಿಗೆ ಬಂದುಬಿಟ್ಟಿತ್ತು, ಏನೋ ಇಂಡಿಕೇಟ್ರ್ ಇಲ್ಲ ಏನಿಲ್ಲ. ಅಯ್ಯಪ್ಪ, ಚಂಡೀಗಢಗೆ ಹೋಗಿ ಆ್ಯಕ್ಚುಲಿ 17ಕ್ಕೆ ಫ್ಲೈಟ್ ಇರೋದು. ಟ್ರಾಫಿಕ್ ಸ್ಟಾರ್ಟ್ ಆಯ್ತಲ್ಲ ಗುರು, ಬೆಳಗ್ಗೆನೇ ಇಲ್ವಾ? ಹೌದಾ, ಕನ್ಫ್ಯೂಷನ್. ಓ ಇಲ್ಲ, ಸ್ಟ್ಯಾಂಡ್ ಅದೇ ಗಾಡಿ ಎಲ್ಲ ನೋಡಿ ಹಿಂಗೆ ಎಲ್ಲ ರೋಡ್ ಸೈಡಲ್ಲೇ ಹಾಕ್ಕೊಂಡಿರೋದು. ಈ ಸತಿ ಮಳೇಲಿ ಮತ್ತೆ ಇನ್ನೇನು ಅವಾಂತರ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಅಲ್ಲಿವರೆಗೆಲ್ಲ ರೋಡ್ ಇದ್ದಿದ್ದು, ನಿಮ್ಮ ಕಾಂಪೌಂಡ್ ಕಾಣ್ತಿದ್ದಲ್ಲ ಅದೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಅದನ್ನು ನೆಕ್ಸ್ಟ್ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಈ ಲದಾಖಲ್ಲೆಲ್ಲ ಏನು ಮಾಡ್ತಾರೆ, ಲೇ ಲದಾಖಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ತಿದ್ದಾಗೆ ರೆಡಿ ಮಾಡ್ಕೋತಾರೆ, ಮತ್ತು ಡ್ಯಾಮೇಜ್ ಆದ ತಕ್ಷಣ ಮತ್ತೆ ರೆಡಿ ಮಾಡ್ತಾರೆ. ಇಲ್ಲ ಆ ಥರ ಏನಿಲ್ಲ, ಹಂಗೆ ಬಿಟ್ಬಿಟ್ಟವ್ರು ಅಷ್ಟೇ. ಆಗಿದ್ದಾಗಲಿ ಹೋಗಿದ್ದೋಗಲಿ ಅಂತ ಅಡ್ಜಸ್ಟ್ ಮಾಡ್ಕೊತಾರೆ ಜನ ಅಂತ. ಅದು ಬರೀ ಇಂಪ್ರೂವ್ಮೆಂಟ್ ಚಾರ್ಜ್ ಅಂತ ಎಂಟ್ರೆನ್ಸಲ್ಲೇ ಫುಲ್ ಆವಾಜ್ ಹಾಕ್ಬಿಟ್ಟು 100 ರೂಪಾಯಿ ಕಿತ್ಕೋತಾರೆ. ಪ್ರಾಪರ್ ಟೋಲ್ ಇಲ್ಲ, ಏನಿಲ್ಲ ಅಲ್ಲಿ. ಕೊಡ್ತೀವಿ ಇರೋಣ, ಯಾಕೆ ಕೋಪ ಮಾಡ್ಕೊತೀಯ ಅಂದೆ ನಾನು. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಮನಾಲಿ. ಬಟ್ ನಮಗೆ ಲದಾಖ್ ಲೇ ಸೆಟ್ ಆದಂಗೆ ಮನಾಲಿ ಅಷ್ಟು ಸೆಟ್ ಆಗಲಿಲ್ಲ. ಮೇ ಬಿ ಟ್ರಾಫಿಕ್ಕಿಂದ ಮೂಡೆಲ್ಲ ಹಾಳಾಗೋಗ್ಬಿಡ್ತು ಅಂತ ಅನಿಸುತ್ತೆ. ಯಾಕಂದರೆ ಸುಮ್ಮನೆ ಏನಾದರೂ ಆಚೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದು ಇದೆ ಬಸ್ ಸ್ಟ್ಯಾಂಡು ಲೆಫ್ಟಲ್ಲಿರೋದು. ಓಹೋ ಇದು ನೋಡಿ, ಫುಲ್ ಕಲ್ಲು ಬಂಡೆ ಒಳಗಡೆ ಫಿನಿಶಿಂಗ್ ಎಲ್ಲ ಕೊಟ್ಟರೆ. ಅಲ್ಲೆಲ್ಲ ಫುಲ್ ಫಿನಿಶಿಂಗ್ ಇತ್ತಲ್ಲ, ಆ ಥರ ಫಿನಿಶಿಂಗ್ ಎಲ್ಲ ತುಂಬ ಪೊಲ್ಯೂಷನು ಒಳಗಡೆ, ಫುಲ್ಲು ಧೂಳು. ಇದು ಮೇಂಟೆನೆನ್ಸ್ ಏನೋ ಮಾಡಿಲ್ಲ ಅನಿಸುತ್ತೆ. ಒಳಗಡೆ ಎಲ್ಲ ಮಣ್ಣು ಗಿಣ್ಣೆಲ್ಲ ಏನೂ ತೆಗ್ದಿಲ್ಲ. ಬ್ಯಾರಿಗೇಡ್ಸ್ ಏನಿಲ್ಲ. ಒಳಗಡೆ ಗಾಡಿ ನಿಲ್ಸ್ಕೊಳಕ್ಕೆ ಸ್ವಲ್ಪ ಜಾಗ ಮಾಡೋರೆ. 3 ಕಿಲೋಮೀಟ್ರ್ ಒಂದೇ ಸ್ಟ್ರೆಚ್ ಟನಲ್ಲು, ಪ್ಯೂರ್ ಬಂಡೆಗಳು ನೋಡಿ. ಆ ಕಡೆ ಈ ಕಡೆ ನೋಡೋಕೆ ಗೊತ್ತಾಗುತ್ತೆ, ಬರೀ ಕಲ್ಲಿನ ಬಂಡೆ. ಬೇರೆ ಕಡೆ ಎಲ್ಲ ಅದು ಮಣ್ಣಿಂದು ಟನಲ್ ಅಲ್ವಾ, ಹಂಗಾಗಿ ಸಿಮೆಂಟ್ದು ಇದು ಮಾಡಿದ್ದಾರೆ. ಓಹೋ, ರೋಡೇ ಕಾಣಿಸಲ್ಲ ಗುರು. ಇದೆಲ್ಲ ಫುಲ್ ಕಲ್ಲು, ಸಿಕ್ಕಾಪಟ್ಟೆ ಡಸ್ಟ್ ಇದೆಯಪ್ಪ. ಆಗ್ತಾಯಿಲ್ಲ, ಉಸಿರಾಡೋಕ್ಕೆ ಕಷ್ಟ ಆಗ್ತದೆ ಬೈಕಲ್ಲಿ. ನೀವು ನೋಡಿ ಮುಂದೆ, ನನ್ನ ಮುಂದೆ ಇರೋ ಕಾರೇ ಕಾಣ್ತಿಲ್ಲ, ಆ ಬ್ರೇಕ್ ಲೈಟು ಕಾಣ್ತಿಲ್ಲ, ಅಷ್ಟು ಡಸ್ಟ್ ಇದೆ. ಗಾಡಿಯಿಂದ ಹಿಮಾಚಲ್ ಪ್ರದೇಶದಿಂದ ಚಂಡೀಗಢಗೆ 2ನೇ ಟನಲ್ಲು. ಇದು ತುಂಬ ಚೆನ್ನಾಗಿದೆ. ಬ್ಯಾರಿಗೇಡ್ಸ್ ಎಲ್ಲ ಹಾಕಿದ್ದಾರೆ, ರೈಟು ಲೆಫ್ಟು ಹೈಟಲ್ಲಿದೆ. ರೈಟ್ ಸೈಡ್ ಈ ಕಡೆ ಲೆಫ್ಟಲ್ಲಿದೆ, ಆ ಕಡೆನೂ ಒಂದು ಇದಿದೆ ಅನಿಸುತ್ತೆ ನೋಡಿ. ಓಕೆ, ಸೊ ಇಲ್ಲಿಂದ ಟನಲ್ ಎಕ್ಸಿಟ್ಟು, ಮತ್ತೆ ಇನ್ನೊಂದು ಟನಲ್ಲ. ಸೂಪರ್. ಒಂದು ಡ್ಯಾಮ್ ಇದೆ ಇಲ್ಲಿ ಗುರು, ಯಾವುದು ಅಂತ ಗೊತ್ತಿಲ್ಲ. ನಂಬರ್ ನೇಮ್ ಏನು ಹಾಕಿಲ್ಲ. ಹಿಮಾಚಲ್ ಪ್ರದೇಶಲ್ಲೇ ಬರುತ್ತೆ ಇದು. ಅಂದರೆ ಗೇಟ್ಸ್. ಬನ್ನಿ ನೋಡೋಣ ರೋಬೋಟಿಕ್ ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು. ಇವಾಗ ನಾವು ಇದೊಂದು ರೋಬೋಟಿಕ್ ರೆಸ್ಟೋರೆಂಟ್ ಇದೆ, ಇಲ್ಲಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ.
ನಮ್ಮ ಗಾಡಿ ಅಲ್ಲಿ ನಿಲ್ಸಿದ್ದೀವಿ. ಜಾಕೆಟು ಹೆಲ್ಮೆಟ್ ಅಲ್ಲಿದೆ. ನಾನು ಹೆಲ್ಮೆಟಲ್ಲಿ ಆ್ಯಕ್ಚುಲಿ ಗೋಪ್ರನ ತೊಗೊಂಡಿದ್ದೀವಿ. ಸೊ ಬನ್ನಿ ನೋಡೋಣ ಹೆಂಗಿದೆ ಏನೋ ಟ್ರೈ ಮಾಡೋಣ ಅಂದಿದೆ. ಹೆಂಗೋ ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು, ಹಿಂಗೆ ನೋಡ್ಬೇಕಾದ್ರೆ ಅಲ್ಲೆಲ್ಲ ನೋಡಿದ್ದೀನಿ ಹೆಲ್ಮೆಟ್ ಟ್ರೈ ರೋಬೋಟಿಕ್ ರೆಸ್ಟೋರೆಂಟ್ ಅಂತ. ಹಾಗಾಗಿ ಬಂದಿದ್ದೀವಿ. ಇಲ್ಲಿ ಏನು ಸಿಗುತ್ತೆ ನೋಡ್ಕೊಂಡು ತಿನ್ಕೊಂಡು ಇಲ್ಲಿಂದ ಹೋಗೋಣ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನೋಡ್ಬೋದು, ಇದೇ ರೋಬೋಟಿಕ್ ಇದು. ಸುಮಾರು ಈ ಥರ ಎಲ್ಲ ಆಪ್ಷನ್ಸ್ ಎಲ್ಲ ಇದೆ. ಹಿಂಗೆ ಆ ರೋಬೋಟ್ ಎಲ್ಲಿ ಬರುತ್ತೆ ಅನ್ನೋ ಗೊತ್ತಿಲ್ಲ. ಮೋಸ್ಟ್ಲಿ ನಮ್ಮ ನಡೀತಾ ಇರಬೇಕು. ಇವತ್ತು ಇಲ್ಲೇನೋ QR ಕೋಡ್ ಎಲ್ಲ ಕೊಟ್ಟಿದ್ದಾರೆ. ಈ ಥರ ಟೇಬಲ್ A4 ಹಾಗೆ ಹೀಗೆ ಅಂತೆಲ್ಲ ಏನಿದೆ ನೋಡೋಣ. ನೋಡಿಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಇದೊಂದು ರೋಬೋಟಿಕ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನೋಡೋಣ. ಓಕೆ ಮಾಡೋಣ ಇಮ್ಮ ಆರ್ಡ್ರು. ಇಲ್ಲಿ ಆ್ಯಕ್ಚುಲಿ ನಾವು ಗಾಡಿಯೆಲ್ಲ ಅಲ್ಲಿ ಪಾರ್ಕ್ ಮಾಡಿದ್ವಿ. ಇದು ಫುಲ್ಲು ರೋಬೋಟಿಕ್ ಹೋಟೆಲ್ಲು ಅಂತೇಳ್ಬಿಟ್ಟು. ಸೊ ನಾರ್ಮಲ್ ಇವಾಗ ಏನಂದರೆ ಒಂದು ಏನಪ್ಪ ಕಾಫಿ ಮತ್ತು ನೀರು ತೊಗೊಂಡ್ವಿ. ಸೊ ಇಲ್ಲಿ ಬಂದ್ವಿ ರೋಬೋಟಿಕ್ ರೆಸ್ಟೋರೆಂಟ್ಗೆ. ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆಗೋಯ್ತು. ಆ್ಯಕ್ಚುಲಿ ಹೈವೇ ಪಕ್ಕದಲ್ಲಿದೆ, ಅಲ್ಲಲ್ಲಿ ಬೋರ್ಡ್ ಬೇರೆ ಹಾಕೋರೆ. ಆಮೇಲೆ ಗೂಗಲ್ ರಿವ್ಯೂಲ್ಲಿ ಚೆಕ್ ಮಾಡಿದ್ರೆ 24 hours ಓಪನ್ ಅಂತ ಬೇರೆ ಹಾಕೋರೆ. ಬಂದರೆ ಇನ್ನು ಬ್ರೇಕ್ಫಾಸ್ಟು ಲಂಚು ಎಲ್ಲ ಇದೆ ಅಂತ ಹೇಳಿದರು. ನಾವು ಬ್ರೇಕ್ಫಾಸ್ಟ್ ಟೈಮ್ ಬಂದಿದ್ದೀವಿ 9:30ಗೆ. ಹೋಗ್ಬಿಟ್ಟು ಕೂತ್ಕೊಂಡು ಹೇಳ್ಬೇಕು ತಾನೆ ಸರ್ವಿಸ್ ಸ್ಟಾರ್ಟ್ ಆಗಿಲ್ಲ ಅಂತ. ಹೋಗಿ ಕೂತ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ದೀವಿ. ವಾಶ್ರೂಮ್ ಎಲ್ಲ ಯೂಸ್ ಮಾಡಾಯಿತು. ನೀರು ಆಮೇಲೆ ಹೆಂಗೆ ಪ್ರೊಸೀಜರ್ ಯಾವ ಥರ ಆರ್ಡ್ರ್ ಮಾಡಬೇಕು, ರೋಬೋಟ್ ಬರುತ್ತಾ ಏನು ಅಂದರೆ ಇಲ್ಲ ಸದ್ಯಕ್ಕೆ ಸರ್ವಿಸಸ್ ಅವೈಲೇಬಲ್ ಇಲ್ಲ, ಸೆಲ್ಫ್ ಸರ್ವಿಸ್ ಇದೆ, ಅಲ್ಲಿ ಹೋಗಿ ಆರ್ಡ್ರ್ ಮಾಡ್ಕೊಳ್ಳಿ ಅಂತ. ಸೆಲ್ಫ್ ಸರ್ವಿಸ್ ಯಾಕೆ ಗುರು ಅಷ್ಟೊಂದು ದುಡ್ಡು ಕೊಡಬೇಕು? ಒಂದು ಕ್ಯಾಪೆಚಿನೋ ಅಂದರೆ ನಾರ್ಮಲ್ ಫಿಲ್ಟ್ರ್ ಕಾಫಿ ಇಲ್ಲ, ನಾನು ಕ್ಯಾಪೆಚಿನೋಗೆ 150 ರೂಪಾಯಿ. ಓಕೆ ಕೊಡೋಣ, ಏನಕ್ಕೆ ಕೊಡ್ತೀವಿ? ಸರ್ವಿಸಿಗೂ ಕೊಡ್ತೀವಿ. ಇವಾಗ ರೋಬೋಟೇ ಇಲ್ಲ ಅಲ್ಲಿ ಸರ್ವ್ ಮಾಡೋಕ್ಕೆ ಅಂದಮೇಲೆ ಆ ರೇಟ್ ತೊಗೋಬಾರ್ದಲ್ವಾ? ಒಂದು ನಾರ್ಮಲ್ ಟೀ 50 ರೂಪಾಯಿ ಅಂತೆ. ಓಕೆ ನನಗೇನು ಬೇಜಾರಿಲ್ಲ, 100 ರೂಪಾಯಿ 200 ರೂಪಾಯಿ ಆದರೆ ಕೊಡೋಕ್ಕೆ ರೆಡಿ ಇದ್ದೀನಿ ನಾನು. ಬಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ನಮ್ದು ಅಲ್ಲಿಂದ ಬರಬೇಕಾದ್ರೆ, ಸುಮಾರು ಹೋಟ್ಲುಗಳು ಅವು ಇವೆಲ್ಲ ಸಿಕ್ತು. ಇಲ್ಲಿ 2 ವೀಲರ್ ಎಂಟ್ರಿ ಇದೆಯಾ ಇಲ್ಲ ಗೊತ್ತಿಲ್ವಲ್ಲ. ಹಿಮ ಹಿಂದ್ಗಡೆ ಎಲ್ಲೂ 2 ವೀಲರ್ ಎಂಟ್ರಿ ಇಲ್ಲ ಅಂತ ಹಾಕಿಲ್ಲ ಅಲ್ಲ? ನಾವು ಹೋಗ್ತಾ ಇದ್ರು ಕೆಲವು ಇಳಿ ಯಾವತ್ತು ನಾವು ಗಾಡಿ ಇಡೀ ಕಾರಲ್ಲಿ ಬಂದರೆ ನಮ್ಮ ಗಾಡಿ ಕಾಣಿಸೋ ಥರ ಕೂತ್ಕೋಬೇಕು, ಎಲ್ಲೋ ಮೂಲೆಲ್ಲೋ ಕೂತ್ಕೊಳ್ಳೋದಲ್ಲ. ಇಟ್ಕೋ ಆನ್ ದ ವೇ. ಇವಾಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಚಂಡೀಗಢ. ಸೊ ಅಲ್ಲಂತೂ ರೋಬೋಟಿಕ್ ಏನೋ ಊಟ ಮಾಡೋಕೆ ಹೋದ್ವಿ, ಫುಲ್ ಡಿಸಪಾಯಿಂಟ್ ಆಗೋಯ್ತು. ಹವೆವರ್ ಈಗ ಇಲ್ಲೇ ಒಂದು ಕಡಾಯಿ ಪನ್ನೀರು ಹಾಗೆ ರೋಟಿ ತೊಗೊಂಡಿದ್ದೀವಿ, ಬಟ್ರ್ ನಾನು. ಇದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಬನ್ನಿ ಇದನ್ನು ತಿಂದು ಇಲ್ಲಿಂದ ಹೊರಡೋಣ ಅಂತ. ನಮ್ಗೆ ಇವಾಗ ರೋಟಿ ಬಿಟ್ಟರೆ ಇನ್ನು ಯಾವುದೂ ಸೇರ್ತಾ ಇಲ್ಲ, ಇನ್ನೇನು ಸಿಗ್ತಾ ಇಲ್ಲ ಗೊತ್ತಿರೋ ಊಟದಲ್ಲಿ. ಹಾಗಾಗಿ ಪನ್ನೀರ್ ಕಡಾಯಿ ತೊಗೊಂಡಿದ್ದೀವಿ. ಹಾಕ್ಲಾ? ನೋಡಿ ತಿನ್ಕೊಂಡು ಅಲ್ಲಿಂದ ಹೊರಡೋಣಂತೆ ಅಷ್ಟೇ. ಆ್ಯಕ್ಚುಲಿ 2 ಗಂಟೆ ಒಳಗಡೆ ನಾನು ಚಂಡೀಗಢ ಹೋಗಿ ಗಾಡಿ ಎಲ್ಲ ಪ್ಯಾಕಿಂಗ್ ಅಲ್ಲಿ ಬಿಡಬೇಕು. ಆವಾಗ ನಮ್ಗೆ ಮಾತ್ರ ನಾಳೆ ಫ್ಲೈಟ್ ರಿಟರ್ನ್ ಆಗೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ತದೆ. ಫೈನಲ್ ಆಗಿ ನಾವು ಮನಾಲಿಯಿಂದ ರೀಚ್ ಆದ್ವಿ. ಮನಾಲಿಯಿಂದ ರೀಚ್ ಆಗೋ ಅಷ್ಟರಲ್ಲಿ ಎಲ್ಲ ಸುಸ್ತಾಗಿಬಿಟ್ಟಿತ್ತು, ಎಲ್ಲ ಕಡೆಯಿಂದ ಬೆವರು ಕಿತ್ಕೊಂಡ್ಬಿಟ್ಟಿತ್ತು. ಚಂಡೀಗಢ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ಸಿಕ್ಕಾಬಿಟ್ಟೆ ಸೆಕೆ, ಹೆಂಗೆ ಫುಲ್ ಇಳಿದೋಗ್ತದೆ ಮೆಸೂರಲ್ಲಿ. ಅಷ್ಟು ಸೆಕೆ ಆಗ್ತಾಯಿತ್ತು. ಅದಾದಮೇಲೆ ರೂಮ್ಗೆ ಹೋಗಿ ಫ್ಲೈಟಲ್ಲಿ ತೊಗೊಂಡೋಗುವಂಥ ಐಟಮ್ಸ್ನ ಇಳಿಸಿ ಫ್ಲೈಟೆಲ್ಲ ತೊಗೊಂಡೋಗಿ ಮತ್ತು ಇಲ್ಲಿ ರೆಗ್ಯುಲರಾಗಿ ಇಲ್ಲೇ ಅಂಕಲ್ ಹತ್ರ ಇಲ್ಲೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಸ್ತಿದ್ದೀವಿ. ಇಲ್ಲಿ ಕೂಡ ಒಳ್ಳೆ ಸ್ಪೆಷಲ್ ಪ್ಯಾಕಿಂಗ್ ಮಾಡಿಸ್ಕೊಂಡು ಇವಾಗ ಗಾಡಿನ ಹಾಕ್ಬಿಟ್ರೆ ನಾಳೆ ಬೆಳಗ್ಗೆ ನಮಗೆ 8:30ಗೆ ಫ್ಲೈಟ್ ಇರೋದು. 6 ಗಂಟೆಗೆ ಅಲ್ಲೊಂದ್ಸತಿ ಹೋಗಿ ಕೂತು ಬ್ಯಾಗೇಜೆಲ್ಲ ಎಂಟ್ರಿಯಾಗಿ ಒಳಗೆ ಹೋಗ್ಬಿಟ್ರೆ ಮುಗೀತು ಅಷ್ಟೇ. ಇಲ್ಲಿಗೆ ನಮ್ಮ ಒಂದು ಲದಾಖ್ ಸೀರೀಸ್ ಎಂಡ್ ಆಗುತ್ತೆ. ಒಂಥರ ಅವರು ಸಂಜೆ ನಾಳೆ ತನಕ ಇರೋದು, ಆರಾಮಾಗಿ ಮಾಡ್ತೀನಿ ಪ್ಯಾಕಿಂಗ್ ಬಿಡಿ ಅಂತ ಹೇಳಿದ್ರು. ಇಲ್ಲ ಕಣ್ಣಿಂದನೇ ಮಾಡಿಬಿಡಿ, ನನಗೂ ಒಂದು ಸ್ವಲ್ಪ ಸಮಾಧಾನ ಅಂತ
ಅಂತ ಹೇಳಿ ಎಲ್ಲ ಮಾಡಿಸಿ ಮುಗಿಸಿ ಹೋಗ್ಬಿಟ್ಟು ಲೈಟಾಗಿ ನೈಟ್ ಒಂದು ಊಟ ಗೀಟ ಏನಾದ್ರು ಮಾಡಿ ಮಲಗಿ ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಎದ್ದೇಳ್ಬೇಕು. 5 ಗಂಟೆಗೆ ಎದ್ದು ಬಿಡಬೇಕು ಅಷ್ಟರಲ್ಲಿ. ಇವಾಗೆಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಈ ಬಾಕ್ಸ್ ಗೀಕ್ಸ್ ಎಲ್ಲ ಮುಗಿಸ್ಕೊಂಡು ಚಂಡೀಗಢ ಬೆಂಗಳೂರು ಟ್ರೈನ್ ಇದೆ ನಾಳೆ 3:30ಗೆ. ಆ ಟ್ರೈನ್ಗೆ ಗಾಡಿ ಹಾಕ್ಬಿಟ್ರೆ ಆಗೋಯ್ತು ಅಷ್ಟೇ, ಎಂಡ್. ಫೈನಲಾಗಿ ನಮ್ಮ ಪ್ಯಾಕಿಂಗ್ ಅಂತೂ ಮುಗೀತು. ಎಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಹಾಕಾಯಿತು. ಡೈರೆಕ್ಟಾಗಿ ಟ್ರೈನ್ ಸೇಮ್ ಅಲ್ಲಿ ಹಿಂಗೆ ಲೋನ್ ಅಂತಿರೋದು ಲೀಸ್ ಹೋಗಿರುತ್ತೆ, ಅದೇ ಈ ಸತಿ ಲೀಸ್ ಹೋಗಿ ಹಾಕ್ತಾಯಿದ್ದೀವಿ. ಪ್ಯಾಕಿಂಗ್ ಎಲ್ಲ ಆಯಿತು ನೀಟಾಗಿ. ಸ್ಪೆಷಲ್ ಪ್ಯಾಕಿಂಗ್ ಎಲ್ಲ ಮಾಡಿಸಿದ್ದೀವಿ. ಗಾಡಿ ಡೀಟೇಲ್ಸ್ ಎಲ್ಲ ಇಲ್ಲಿ ಬರೆದಿದ್ದೀವಿ, ಇಲ್ಲಿ ಕಳಿಸಿದ್ದೀವಿ. ಓಕೆ, 9,000 ರೂಪಾಯಿ ಆಯಿತು. ಪ್ಲಸ್ ಅವ್ರಿಗೆ ಒಂದು 300 ರೂಪಾಯಿ ನಾನು ಪ್ಯಾಕಿಂಗ್ ಕೊಟ್ಟೆ, ನಮ್ಮ ಕಡೆಯಿಂದ ಸಪ್ರೇಟು. ನೋಡಿ ಇವಾಗ ಆರಾಮಾಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನಿದ್ದೆ ಮಾಡೋಣ. ಗಾಡಿ ಮೂವ್ಮೆಂಟ್ ಅದೆಲ್ಲ ಏನಿದೆ ಟ್ರ್ಯಾಕಿಂಗ್ ಮೆಸೇಜ್ ಬರ್ತಾ ಇರುತ್ತೆ, ಅದ್ರ ಪ್ರಕಾರ ಹೋಗೋಣ. ಓಕೆ, ಆಲ್ ಡನ್. ಹಾಂ ಫ್ರಂಟ್ ಗಾಡಿ. ಇವಾಗ ನಾವು ಹೋಟೆಲ್ಗೆ ಹೋಗ್ತಿದ್ದೀವಿ. ಗಾಡಿ ಎಲ್ಲ ಕಳಿಸ್ಬಿಟ್ಟು ಹೋಟೆಲ್ KBS ಸ್ಕ್ವೇರ್ಗೆ ಗಾಡಿ ಫಸ್ಟ್ ಟೈಮ್ ಕೂತ್ಕೊಂಡಿರೋದು ಈಗ ಅಲ್ಲ. ಆಟೋದಲ್ಲಿ 40 ರೂಪಾಯಿ ತಗೊಂಡಿದ್ದೀವಿ ನಮಗೆ ನಡೀದು. ನಾವು ಇವಾಗ ಬೆಂಗಳೂರು ಹೊರಡ್ತಾ ಇದ್ದೀವಿ. ಎಲ್ಲ ಮುಗೀತು. ಟ್ರೈನ್ದು ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟಿದೆ. ನನ್ನ ಟ್ರ್ಯಾಕಿಂಗಲ್ಲಿ ಇನ್ನೂ ಚಂಡೀಗಢಲ್ಲಿ ಇದೆ ಅಂತ ತೋರಿಸಿದೆ. ಬಟ್ 3 ಗಂಟೆಗೆ ಇವತ್ತು ಅಪ್ಲೋಡ್ ಆಗಬೇಕಾಗಿತ್ತು, ನನ್ನ ಗಾಡಿ ಲೋಡ್ ಆಗಬೇಕಾಗಿತ್ತು. ಏನು ಮಾಡೋದೋ ಗೊತ್ತಿಲ್ಲ, ವೇಟ್ ಮಾಡ್ತಾಯಿದ್ವಿ. ನೋಡಿಕೊಂಡು ಹೊರಡೋಣ ಆಗುತ್ತೆ. ಬ್ಯಾಕ್ ಟು ಬೆಂಗಳೂರು. ನಮ್ಮ ಬ್ಯಾಗೇಜ್ ಎಲ್ಲ ಬಂದಿದೆ. ಇಲ್ಲ ನಾವೇನು ಶಾಪಿಂಗ್ ಮಾಡಿದ್ವಿ, ಆರೋಗ್ಯ ಟಾಯ್ಸ್ ಇದು ಅವೆಲ್ಲ ಇದರಲ್ಲೇ ಇದೆ. ನನಗೆ ಇದೊಂದೇ ಮೇನು ಇದು, ಯಾಕಂದರೆ ಆರೋಗ್ಯ ಟಾಯ್ಸ್ ಅಂದರೆ ಸ್ವಲ್ಪ ಏನೇನು ಬೇಕಾಗಿತ್ತು ಅದೆಲ್ಲ ತೊಗೊಂಡಿದ್ವಿ, ಅವೆಲ್ಲ ಇದ್ದಾವೆ. ಸೊ ಬನ್ನಿ ಹೋಗೋಣ. ಎಕ್ಸಿಟ್ ಈ ಕಡೆ ಹಿಂಗೆ ಸ್ಟ್ರೈಟ್ ಹೋಗೋಣ ಅಂತ. ಇವಾಗ ಎಕ್ಸಿಟ್ ಹೋಗಿ ಹೊರಡೋಣಂತೆ. ಹೋಗೋಣ. ಓಕೆ, ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಗಿದೆ. ಇನ್ನು ಗಾಡಿ ಬರಬೇಕು, ಗಾಡಿ ಕಲೆಕ್ಟ್ ಮಾಡ್ಕೊಬೇಕು. ಟ್ರೈನಲ್ಲಿ ಹಾಕಿದ್ದೀವಿ ಅಂತ ಹೇಳಿದ್ದಾರೆ, ಅದನ್ನು ಕಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ದುಡ್ಡು ಮಾಡಬೇಕು. ಮತ್ತೆ ಇನ್ನೊಂದು 3 ವರ್ಷ ಕಷ್ಟಪಟ್ಟು ದುಡ್ಡು ಮಾಡಿ ಅಲ್ಲಿ ಇನ್ನೊಂದು ಟ್ರಿಪ್ ಮಾಡಬೇಕು. ಅದಕ್ಕೆ ಸ್ಪಾನ್ಸರ್ಸ್ ಎಲ್ಲ ಇಲ್ವಲ್ಲ, ನಮ್ಗೆ ಯಾರು ಕೊಡಲ್ಲ. ಹಾಗಾಗಿ ನಾವೇ ಸೇವ್ ಮಾಡಬೇಕು, ನಾವೇ ಹೊರಡಬೇಕು. ನಡೀತೀವಿ ಹೋಗೋಣ ಅಂತ. ಫೈನಲಾಗಿ ನಾವು ಮನೆಗೆ ಬಂದಿದ್ದೀವಿ. ನನ್ನ ಮಗಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ. ನಾನೊಂದು ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಆದಷ್ಟು ಬೇಗ ಮುಗಿಸೋಣ ಅಂತ ನಾವು ಟ್ರಿಪ್ಪೇ ಜಲ್ದಿ ಮುಗಿಸ್ಕೊಂಡ್ಬಂದ್ಬಿಟ್ಟಿದ್ವಿ. ಅವಳಿಗೋಸ್ಕರ ಬೇಗ ಮುಗಿಸ್ಕೊಂತ ನಾನು ರೆಕಾರ್ಡ್ ಮಾಡ್ತೀನಿ, ನೀವು ಹೋಗಿ ತಗೊಂಡು. ಗೊತ್ತಾಯ್ತು ಪಪ್ಪ ಅಂತ ಆಲ್ರೆಡಿ ಗೊತ್ತಾಯ್ತು ಅವಳಿಗೆ. ಶಿ ಗಾಟ್ ಟು ನೋ. ಯಾರು ನೀನು? ಏನು ಹೇಳಿದ್ಲು, ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ. ಏನು ಹೇಳ್ದವ ನೀನೇನು ಹೇಳ್ದೆ? ಥ್ಯಾಂಕ್ ಯು. ನೀನು ಏನು ಹೇಳ್ದೆ? ಐ ಲವ್ ಯು ಅಂತ. ಏನ್ ಮಾಡ್ಬೇಕು ಪಪ್ಪ ಬಂದ ತಕ್ಷಣ? ಫಸ್ಟ್ ಅವಳು ವೆಲ್ಕಮ್ ಟು ಹೋಮ್ ಹೇಳಿದ್ರು. ಏನ್ ಮಾಡ್ಬೇಕು ಪಪ್ಪ? ನಿಂಗೆ ಕೋಲ್ಡ್ ಆಗಿದ್ಯಾ? ಓ ಕೋಲ್ಡ್. ಏನ್ ಮಾಡ್ಬೇಕು ಬಂದ ತಕ್ಷಣ ಪಪ್ಪ? ಥ್ಯಾಂಕ್ ಯು ಸೋ ಮಚ್. ನಾನೇನ್ ಮಾಡ್ಬೇಕು ಮನೆಯೊಳಗೆ ಬಂದ ತಕ್ಷಣ? ನಾನೇನ್ ಮಾಡ್ಬೇಕು ಮನೆಗೆ ಬಂದು? ಮೂಟೆ ಹೆಚ್ಚಾಯ್ತು. ಹೌದಪ್ಪ, ಮೂಟೆ ಹೆಚ್ಚಾಯ್ತು. ಓಕೆ, ನೋ ಪ್ರಾಬ್ಲಮ್. ನಾನೇನ್ ಮಾಡ್ಬೇಕು ಇವಾಗ? ಹಗ್ ಮಾಡಾಯ್ತು. ಶೂ ಬಿಚ್ಬೇಕಲ್ಲ? ಅಯ್ಯೋ ಶಾರಿ ಕಣ್ರಿ. ಏ ಯಾರ ನೀನು? ಆಮೇಲೆ ಓಕೆ, ನೀನ್ ಗಿಫ್ಟ್ ಬೇಡವಾ? ಫ್ರೆಶ್ ಅಪ್, ಫಸ್ಟ್ ಫ್ರೆಶ್ ಅಪ್, ಆಮೇಲೆ ಶೂ. ಹಾಯ್ ಆರೋಹಿ. ಮಮ್ಮಿ ಹಾಗೆ ಮಾಡಲ್ವಾ? ಹಾಯ್ ಆರೋಹಿ. ಇರ್ಕೊಳ್ಳಿ ಅಮ್ಮಿ.
ಹೋಗ್ಬೇಡಿ. ಈಗ ಆರೋಗ್ಯ ಸರ್ಪ್ರೈಸ್ ತೋರಿಸ್ತೀನಿ ನಾನು. ಕಣ್ಮುಚ್ಚ ಕಣ್ಮುಚ್ಚ. ಸರ್ಪ್ರೈಸ್. ಏನ್ ಬರುತ್ತೆ ಇದು? ಲೈಟ್ ಬರುತ್ತೆ ಕಣೋ. ನಿಂಗೆ ಗೊತ್ತಾ? ಅಕ್ಕ ಹೋಗ್ತೇವಾ? Hold on. ಈಗ ಆಯ್ತಾ? ನಿಂಗೆ ಇಷ್ಟ ಆಯ್ತಾ ಸ್ಪೈಡರ್ ಮ್ಯಾನ್ ಶೂಸ್? ನಾನು ಮಮ್ಮಿ ಇಬ್ಬರು ತಂದಿರೋದು. ಸ್ವಲ್ಪ ದೊಡ್ಡದಿದೆಯಾ ಸೈಜು? ಅದು ಸ್ಪೈಡರ್ ಮ್ಯಾನ್ ಲೈಟ್ ಸಿಕ್ಕಿರಲಿಲ್ಲ, ಅದಕ್ಕೆ ದೊಡ್ಡ ಸೈಜ್. ಈಗ ನೀನು ಜಂಪ್ ಮಾಡಬೇಕು, ಓಕೆನಾ? ಅಲ್ಲಿ ರೂಮಲ್ಲಿ ಹೋಗ್ಬಿಟ್ಟು ಲೈಟ್ ಆಫ್ ಮಾಡಿದ್ರೆ ಲೈಟ್ ಬರುತ್ತೆ. ಓಕೆ, ಕಮಾನ್. ಬಾಯ್ಲೆ 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 ಬಾಯ್ಲೆ. ಹಾಂ ಬಾಯ್ಲೆ, ಇಲ್ವಾ? ಬಾಯ್ಲೆ ನೋಡ್ಕೊ, ನೋಡಿ ಲೈಟ್ ಬಂದೈತೆ ನೋಡು. ಕಾಲು ನೋಡು, ಹಿಂಗೆ ನೋಡಿ, ಹಿಂಗೆ ಬಗ್ಗೆ ಹಿಂಗೆ ನೋಡಿ, ಹಿಂಗೆ ನೋಡ್ಕೊ, ಹಿಂಗೆ ನೋಡ್ಕೊ, ಹಿಂಗೆ ನೋಡ್ಕೊ. ಜಂಪ್ ಮಾಡಿ ಹಿಂಗೆ ಅಲ್ಲೋಡ ನೋಡಿ. ಇವಾಗ ಮುಂದೆ ನೋಡಿ, ಹಿಂಗೆ ನೋಡು, ಬರುತ್ತೆ ಕಾಲಿಗೆ, ಹಿಂಗೆ ಕಾಣುತ್ತೆ, ಬರ್ತೈತಲ್ಲ ಹಿಂಗನ. ವಾವ್, ಹೆಂಗಿದೆ ಶೂಸ್? ಹೆಂಗಿದೆ ಲೈಟ್ ಶೂಸ್? ಇಷ್ಟ ಆಯ್ತಾ? ವೈಫೈ ಬ್ಯಾಗ್ ಬೇಕಿತ್ತಾ? ಇಟ್ಕೊಳ್ಳಿ. ವಾವ್, ನೀನೇ ಮಾಡಿರೋದಾ? ನೀನ್ ಸೂಪರ್ ಕಣೋ, ನೀನು ತುಂಬಾ ಸ್ಮಾರ್ಟ್ ಕಣೋ. ಬೈ. ನೀನ್ ಕೊಡ್ಬೇಕು ಬ್ಯಾಗ್. Papa bought so many things for Arohi. Yes. What did he get? Kanvijka. Mama, what is there inside, Mama? Arohi? Arohi, what is there inside? Kanvijka. Kanvijka. Tantadan. ಏನಿದು? ಏನಿದು? ರ್ಯಾಬಿಟ್ ಕಣೋ. ರ್ಯಾಬಿಟ್ ಬ್ಯಾಗ್. ನಿಮಗೆ ಹಿಂಗೆ ಒಳಗಡೆ ನೀನು ಚಾಕ್ಲೇಟು ಸ್ನ್ಯಾಕ್ಸ್ ಎಲ್ಲ ಇಟ್ಕೋಬೇಕು. ಆಮೇಲೆ ಹಿಂಗೆ ಜಿಪ್ ಹಾಕ್ಬಿಟ್ಟು ಅಂತ ಹಿಂಗೆ ಸೈಡ್ ಇದು ಈ ಕೈ ತೆಗಿ, ಈ ಕೈ ತೆಗಿ, ಹಿಂಗೆ ಇದನ್ನ ಇಲ್ಲಿ ಶಾರ್ಟ್ ಮಾಡಬೇಕು. ಇದು You liked it, Mama? ಶಾರ್ಟ್. Aru Kutu, you liked it? ಇವಾಗ ಹಿಂಗಿದೆ, ಹಿಂಗೆ ಹಾಕೋಣ ಸೈಡ್ಗೆ. ಕುಟ್ಟು ನಿಂಗೆ ಇಷ್ಟ ಆಯ್ತಾ? ಆಮೇಲೆ ಇದು ಇವನಿಗೆ ಇನ್ನೂ ಒಂದು ಏನಿದೆ, ಕಣ್ಮುಚ್ಚ, ಈ ಕಡೆ ಬಾ. ಕಣ್ಮುಚ್ಚ. ವಾವ್, ಚಳಿಗೆ ಹಾಕೊಳಕ್ಕೆ ರ್ಯಾಬಿಟ್ದು. ಹಿಂಗೆ ಚಳಿ ಆಗುತ್ತಲ್ಲ ನಿಂಗೆ, ಊರಿಗೆ ಹೋಗ್ಬೇಕಾರಲ್ಲ. ಚೆನ್ನಾಯ್ತಲ್ಲ? ಚೆನ್ನಾಯ್ತಲ್ಲ? ಚೆನ್ನಾಯ್ತಾ ಇಲ್ಲ? ವಾವ್, ಅಷ್ಟೇ. ಇದು ಮತ್ತೆ ಇನ್ನೊಂದು ಚೈನ್ ನಾಳೆ ಬರುತ್ತೆ, ಬೇರೆ ನಾಳೆ ಬರುತ್ತೆ. ಸ್ವೆಟರ್. ಹೀಗೆ ಸ್ವೆಟರು, ಟೊಪ್ಪಿ ಚಳಿಗೆ, ಆಮೇಲೆ ಸಾಕ್ಸ್. ಊರಿಗೆ ಬರೋ ಚಳಿ ಆಗುತ್ತಲ್ವಾ, ಅವಾಗ ಹಾಕೊಳ್ಳಿ. ಓಕೆನಾ? ಓಕೆನಾ? ಇದು ಇವನಿಗೆ, ಇದು ಮಿಶೆಲ್ಗೆ, ಇದು ಆರೋಹಿಗೆ. ನೋಡಿ ನಂದು ಶೂಸು.
ಚಿಕ್ಕವಳು ಚಿಕ್ಕ ಶೂಸು, ನಾನು ದೊಡ್ಡವನು ದೊಡ್ಡ ಶೂಸು, ಇದು ನನ್ನ ಶೂಸು. ಇವನಿಗೆ ಶೂಸ್ ಇಲ್ಲ. ಹೌದಾ? ಅವತ್ತ ನಿಜ? ಹೌದಾ? ನಂಗೆ ಹೇಳೇ ಇಲ್ಲಲ್ಲ. ಅಜ್ಜಿ ಕರಿ, ಅಜ್ಜಿ ಕರಿ. ಚೆನ್ನಾಗಿದೆ ಚೆನ್ನಾಗಿದೆ. ಇದು ಅಜ್ಜಿಗೆ. ಥ್ಯಾಂಕ್ ಯು. ಸ್ವೇಟರ್. ಇದು ತಾತಗೆ. ತಾತ ನಾನು ಇಬ್ರು ಹಾಕ್ಬೋದು ಸ್ವೆಟರ್ ದೊಡ್ಡದಾಗಿದೆ ಅಷ್ಟೇ. ಅದು ಇದ್ರದ್ದು ಮೊಲದ್ದು ಉಲ್ಲನ್ನು ಅಷ್ಟೇ. ಸೊ ಅಷ್ಟಿದೆಲ್ಲ ಹಳೆ ಬಟ್ಟೆ ಕೊಳೆ ಬಟ್ಟೆ ಆಲ್ ಡನ್. ಆರ್ ಯು ಹ್ಯಾಪಿ? ಅಲ್ಲಿ ಕ್ಯಾಮ್ರಾ ನೋಡಿ. ಆಮೇಲೆ ಯಾರದು ಸನ್ಫ್ಲವರ್ ಚೈನ್ ನಾಳಿದ್ದು ಬರುತ್ತೆ. ಓಕೆ, ಇದೆ ನಿಮ್ದು ಚೈನ್ ಎಲ್ಲ ಇದೆ. ಅದು 2 days ಆದ್ಮೇಲೆ ಬರುತ್ತೆ. ಓಕೆನಾ? ಓಕೆನಾ? ಥ್ಯಾಂಕ್ ಯು. ಹೋಗಿ ಮಮ್ಮಿ ಹಗ್ಗಿ ಮಾಡು. ಮಮ್ಮಿ ನಾನು ಇಬ್ರು ಶಾಪಿಂಗ್ ಮಾಡಿದಲ್ಲ. ವಿ ಆರ್ ಹೇಳು, ವಿ ಆರ್ ಫ್ಯಾಮಿಲಿ. ಐ ಲವ್ ಯು. ಓಕೆ, ಸೊ ನಮ್ದು ಇಷ್ಟೆಲ್ಲ ಆರೋಗ್ಯ ಮಮ್ಮಿಗೆಲ್ಲ ತಗೊಂಬಂದಿದ್ದೆ. ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಿದೆ. ಬೆಂಗಳೂರು ರೀಚ್ ಆಯಿತು. ಇನ್ನು ಗಾಡಿ ಬರಬೇಕು, ಅದು ಸಪ್ರೇಟ್ ವಿಡಿಯೋದಲ್ಲಿ ಬರುತ್ತೆ. ಇದ್ಮೇಲೆ ಓಕೆ, ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.